ಒಳಗಡೆ ಹೋದ್ಮೇಲೆ ಸ್ವಲ್ಪತ್ವರೆಗೂ ಮಿಟ್ಟುಗೆ ಏನು ಕಾಣಿಸಲ್ಲ. ಆ ದೃಶ್ಯವನ್ನು ಮಿಟ್ಟು ನೋಡ್ಬಿಟ್ಟು ಅದ್ರ ಕಣ್ಣನ್ನ ಅದ್ರ ಕೈಲೇ ನಂಬಕ್ಕಾಗಿಲ್ಲ. ಅದು ಅಷ್ಟು ಸುಂದರವಾದ ಕಾಡಾಗಿತ್ತು. ಅದರ ಮುಂದೆ ನದಿ ಒಂದು ಓಡ್ತಿತ್ತು. ವರ್ಣರಂಜಿತ ಹೂವುಗಳು ಗಿಡದಲ್ಲಿ ಬಿಟ್ಟಿದ್ವು. ಅದು ನೋಡುತ್ತೆ, ಅದರ ಕಾಡಿನಿಂದ ಮಾಯ ಆಗಿರುವ ಜಂತುಗಳೆಲ್ಲ ಪಂಜರದಲ್ಲಿ ಬಂಧಿಸಲ್ಪಟ್ಟಿದ್ವು. 4 ಕಡೆ ಪಕ್ಷಿಗಳಿದ್ವು. ಮತ್ತೆ ಒಂದು ಪಕ್ಷಿ ಸಿಂಹಾಸನದ ಮೇಲೆ ಕೂತಿರುತ್ತೆ. ನೀನ್ ಯಾರು? ನೀನ್ ಇಲ್ಲಿ ಬಂದಿರುವುದರಿಂದ? ಪಕ್ಷಿಗಳ ರಾಣಿ, ನಾನು ಮಿಟ್ಟು ಅಂತ. ನನ್ನ ಗೆಳೆಯರನ್ನ ನೀವು ಯಾಕೆ ಹಿಡಿದಿಟ್ಕೊಂಡಿದ್ದೀರಾ ಇಲ್ಲಿ? ಈಗ ನಿನ್ನ ಕೂಡ ಇವ್ರಂಗೆ ನಾನು ಬಂಧಿಸ್ಬಿಡ್ತೇನೆ. ಹಂಗಂತ ಅದು ಮಾಯ ಮಾಡುತ್ತೆ. ಆದ್ರೆ ಮಿಟ್ಟು ಮೇಲೆ ಆ ಮಾಯೆ ಏನು ಪ್ರಯೋಗ ಆಗಿಲ್ಲ. ಏನಿದು? ಇದಾಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಾಯ ನಿನ್ ಮೇಲೆ ಯಾಕೆ ಕೆಲ್ಸ ಮಾಡ್ತಿಲ್ಲ? ಹಂಗಂತ ಅವಳು ಮತ್ತೆ ಮಾಯ ಮಾಡ್ತಾಳೆ. ಈ ಸಲ ಕೂಡ ಅವಳ ಮಾಯೆ ಮಿಟ್ಟು ಮೇಲೆ ಕೆಲ್ಸ ಮಾಡಿಲ್ಲ. ಯಾವ ಜಂತು ಅತಿ ಆಸೆ ಇಲ್ಲದೆ ಇಲ್ಲಿಗೆ ಬರುತ್ತೋ ಅದ್ರ ಮೇಲೇನೆ ನನ್ನ ಮಾಯೆ ಕೆಲ್ಸ ಮಾಡಲ್ಲ. ಅಂದ್ರೆ ನೀನು ಅತಿ ಆಸೆಯಿಂದ ಇಲ್ಲಿ ಬಂದಿಲ್ವಾ? ಇಲ್ಲ ರಾಣಿ, ನನ್ನ ಜೀವನ ಉಳಿಸ್ಕೊಳ್ಳೋಕೆ ನಾನು ಬಂದೆ. ನನ್ನ ಹಿಂದೆ ಒಂದು ಹೊದ್ದು ಬಿದ್ದಿತ್ತು, ಅದರಿಂದ ಕಾಪಾಡ್ಕೊಳ್ಳೋಕಂತ ಇಲ್ಲಿ ಬಂದೆ. ನಿನ್ನ ಮನಸ್ಸು ತುಂಬಾ ಒಳ್ಳೆಯದು. ನಾನು ಕೊಡುವ ಬಹುಮಾನವನ್ನು ಪಡೆಯೋದಕ್ಕೆ ನಿನ್ನಂತಹ ಪಕ್ಷಿಗೆ ಮಾತ್ರನೇ ಅರ್ಹತೆ ಇದೆ. ಹಂಗಂತೇಳಿ ಪಕ್ಷಿ ರಾಣಿ ಮಾಯ ಮಾಡುತ್ತೆ. ಪಕ್ಷಿ ರಾಣಿ ಹತ್ರ ಇರುವಂತಹ ಒಂದು ಮಾಯಾ ಕೋಲು ಗಿಳಿಯ ಕೈಯಲ್ಲೂ ಬಂದ್ಬಿಡುತ್ತೆ. ಧನ್ಯವಾದ ಪಕ್ಷಿಗಳ ರಾಣಿ. ನನಗೆ ಈ ಮಾಂತ್ರಿಕ ದಂಡಕ್ಕಿಂತ ಜಾಸ್ತಿ ನನ್ನ ಫ್ರೆಂಡ್ಸಿಗ ಬೇಕು. ನಮ್ಮ ಕಾಡ್ ಮೇಲೆ ಅಟ್ಯಾಕ್ ಆಗೋಕಿದೆ. ಈಗ ನನ್ನ ಕಾಡನ್ನು ನಾನು ಕಾಪಾಡ್ಕೊಳ್ಬೇಕು. ಸರಿ ಮಿಟ್ಟು, ಇವ್ರು ಅತಿ ಆಸೆ ಕಾರಣದಿಂದಾನೇ ಒಳಗಡೆ ಬಂದ್ರು. ಇವ್ರನ್ನ ಬಿಡ್ಲೇಬಾರ್ದು ಅನ್ಕೊಂಡೆ, ಆದ್ರೆ ನೀನ್ ಹೇಳ್ತಿರೋದ್ರಿಂದ ನಾನ್ ಇವ್ರನ್ನ ಬಿಡ್ತಿದ್ದೀನಿ. ಹಂಗಂತೇಳಿ ಪಕ್ಷಿ ರಾಣಿ ಎಲ್ಲಾ ಜಂತುಗಳನ್ನೂ ಬಿಡ್ಬಿಡುತ್ತೆ.